ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಗ್ ಮಸಾಲ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲು ಮೊಟ್ಟೆ ಬೇಯಲಿಕ್ಕೆ ಇಡ್ತೇನೆ. ಮೊಟ್ಟೆ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿದರೆ ಅದರ ಸಿಪ್ಪೆ ಚೆನ್ನಾಗಿ ಬಿಡಿಸಲಿಕ್ಕೆ ಬರುತ್ತೆ. ಈಗ ನಮಗೆ ಗ್ರೇವಿ ಮಾಡಲಿಕ್ಕೆ ಒಂದು ದೊಡ್ಡ ಈರುಳ್ಳಿ ಬೇಕು. ಆಮೇಲೆ ಈ ಈರುಳ್ಳಿದು ಸಿಪ್ಪೆ ಏನಿದೆ ನೋಡಿ, ಇದನ್ನು ನಾವು ಗಿಡಗಳಿಗೆ ಕಾಂಪೋಸ್ಟ್ ಆಗಿ ಯೂಸ್ ಮಾಡ್ಬೋದು. ಇದನ್ನು ಬಿಸಾಕಬೇಡಿ. ಯಾರಿಗಾದರೂ ಗಾರ್ಡನ್ ಇದ್ದರೆ ಈ ರೀತಿ ನೀವು ಯೂಸ್ ಮಾಡ್ಬೋದು. ಬರೀ ಸಿಪ್ಪೆಯನ್ನು ಬೇಕಿದ್ರೂ ಹಾಕ್ಬೋದು, ಅಥವಾ ಅದನ್ನು ಒಂದಿನ ನೀರಲ್ಲಿ ನೆನೆಸಿಟ್ಟು ಆ ನೀರನ್ನು ಅದಕ್ಕೆ ಗಿಡಗಳಿಗೆ ಹಾಕಿದರೂ ಕೂಡ ತುಂಬ ಒಳ್ಳೆಯದು. ಇವಾಗ ನಾವು ಗ್ರೇವಿ ಮಾಡುವ. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ತೆಗೀರಿ. ಸಿಪ್ಪೆ ತೆಗೆದು ಹಾಕಿ. ಇವಾಗ ಎಗ್ಗಿಗೆ ಗ್ರೇವಿ ಮಾಡಲಿಕ್ಕೆ ಮೊದಲು ಒಂದು ಈರುಳ್ಳಿ, ಆಮೇಲೆ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟನ್ನು ಒಂದು ಪೇಸ್ಟ್ ಮಾಡಬೇಕು. ಆಮೇಲೆ ಬರೀ ಟೊಮ್ಯಾಟೊ ಮಾತ್ರ ಪೇಸ್ಟ್ ಮಾಡಬೇಕು. ಈಗ ನಮಗೆ ಇಷ್ಟು ಇಡೀ ಗರಂ ಮಸಾಲ ಬೇಕು. ಏಲಕ್ಕಿ, ಸ್ವಲ್ಪ ಲವಂಗ, ಆಮೇಲೆ ಚಕ್ಕೆ, ಆಮೇಲೆ ಒಂದು ಸ್ಟಾರ್, ಸ್ವಲ್ಪ ಸೋಂಪು. ಇಷ್ಟು ನಮಗೆ ಮೊದಲಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ. ಈಗ ನಮಗೆ ಧನಿಯಾ ಮತ್ತು ಜೀರಿಗೆ ಪೌಡರ್ ಬೇಕು. ನಾನು ಇದನ್ನು ಮನೆಯಲ್ಲೇ ಮಾಡ್ತೇನೆ. ಸ್ವಲ್ಪ ಧನಿಯಾ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ನೋಡಿ, ಜೀರಿಗೆಯನ್ನು ಹಾಕಿ ಮನೆಯಲ್ಲೇ ಪೌಡರ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ರೆಡಿ ಆಯಿತು. ಇದನ್ನು ಇವಾಗ ನಾವು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಮುಚ್ಚಿಟ್ರೆ ಆಯಿತು. ನಾನು ಮಸಾಲೆ ಐಟಮ್ಸ್ ಎಲ್ಲ ಗ್ಲಾಸ್ ಜಾರಲ್ಲಿ ಹಾಕಿಡೋದು. ನೋಡಿ, ಈ ರೀತಿಯಾಗಿಟ್ಟು ಇದರಲ್ಲಿ ಕ್ಲೋಸ್ ಮಾಡಿದರೆ ಆಯಿತು. ನೀವು ಯಾವಾಗ ಬೇಕಿದ್ರೂ ಯೂಸ್ ಮಾಡ್ಬೋದು. ನಾನೀಗ ಇದೇ ಜಾರಿಗೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ತೇನೆ. ಆದಷ್ಟು ನೀರು ಹಾಕದೆ ಪೇಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ರೆಸಿಪಿ ಸ್ಟಾರ್ಟ್ ಮಾಡುವ. ಮೊದಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ. ಈಗ ಇದಕ್ಕೆ ಗರಂ ಮಸಾಲ ಹಾಕಿದ್ದೇನೆ, ಇಡೀ ಗರಂ ಮಸಾಲ ಆವಾಗಲೇ ತೋರಿಸಿರೋದು. ಈಗ ಮೊಟ್ಟೆಗುಂಟಲ್ಲ, ಇದರಲ್ಲಿ ಸಣ್ಣ ಸಣ್ಣ ಹೋಲ್ ಮಾಡಿ ಫೋರ್ಕಿಂದ, ಆವಾಗ ನಮಗೆ ಇದಕ್ಕೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕಾಗಿ, ಇಲ್ಲಾಂದರೆ ನಾವು ಎಣ್ಣೆಗೆ ಹಾಕಿದ ಕೂಡಲೇ ಒಂದೊಂದು ಸಲ ಸಿಡಿಯುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಸಲ ಚುಚ್ಚಿದ್ರೆ ಅದೇನಾಗಲ್ಲ. ನಾನಿವಾಗ ಮೊಟ್ಟೆಯನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೇನೆ. ಆಮೇಲೆ ತೆಗೆದಿರ್ತೇನೆ. ಒಂದು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಆದರೆ ಸಾಕು. ಅದು ಸ್ವಲ್ಪ ಅದರ ಬಣ್ಣ ಸ್ವಲ್ಪ ಚೇಂಜ್ ಆದರೆ ಸಾಕು. ಈ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಏನು ಪ್ರಯೋಜನ ಅಂದರೆ, ಒಂದು ಸಲ ಇದು ಬಿಸಿ ಆದರೆ ಆಮೇಲೆ ನಮಗೆ ಫಾಸ್ಟಾಗಿ ಅಡುಗೆ ಮಾಡ್ತಾ ಹೋಗ್ಬೋದು. ಗ್ಯಾಸ್ ಸ್ಲೋ ಆಗಿಟ್ಟರು ಕೂಡ ಅದೇನು ಬೇಗ ತಣ್ಣಗೇನಾಗಲ್ಲ, ಬಿಸಿನೇ ಇರುತ್ತೆ. ಹಾಗಾಗಿ ನಮಗೆ ಬೇಗ ಬೇಗ ಅಡುಗೆ ಮಾಡ್ಬೋದು. ಹಾಗಾಗಿ ಈ ರೀತಿ ಮೊದಲು ಸ್ವಲ್ಪ ಹೊತ್ತು ಮೊಟ್ಟೆಯನ್ನು ಇದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿದರೆ ಸಾಕು. ಆಮೇಲೆ ತೆಗೆದಿಡಿ. ನೋಡಿ, ಸ್ವಲ್ಪ ಇದು ಕಲರ್ ಚೇಂಜ್ ಆಯಿತು. ಇವಾಗ ನಾನು ಇದನ್ನು ತೆಗೆದಿಡ್ತೇನೆ. ಆಮೇಲೆ ಇದಕ್ಕೇ ನಾವು ಮಸಾಲೆ ಎಲ್ಲ ಹಾಕಿಬಿಟ್ಟು ಮಾಡೋಣ. ನೋಡಿ, ಈ ರೀತಿ ನೋಡಿ. ಇವಾಗ ನಾನು ಇದಕ್ಕೆ ಈರುಳ್ಳಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಪೇಸ್ಟ್ ಮಾಡಿರೋದು ಹಾಕ್ತೇನೆ. ಇದರ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಿ. ಇದರ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾನು ಟೊಮ್ಯಾಟೊ ಪ್ಯೂರಿ ಹಾಕ್ತಿದ್ದೇನೆ. ಇದು ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ನಾವು ಫ್ರೈ ಮಾಡಿ ಗ್ರೈಂಡ್ ಮಾಡಿದಲ್ಲ, ಹಾಗಾಗಿ
ಇದರದ್ದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಸ್ವಲ್ಪ ಇವಾಗ ಗ್ರೈಂಡ್ ಆದಮೇಲೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಇದಕ್ಕೆ ನಾವು ಇವಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ, ಆವಾಗಲೇ ನಾವು ಪುಡಿ ಮಾಡಿದ್ವಲ್ಲ ಅದು, ಸ್ವಲ್ಪ ಚಿಲ್ಲಿ ಪೌಡರ್, ಇದು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಶಿನ, ರುಚಿಗೆ ಬೇಕಾದಷ್ಟು ಉಪ್ಪು, ಇಷ್ಟನ್ನು ಹಾಕಿ ಒಂದು ಸಲ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಆವಾಗಲೇ ಟೊಮ್ಯಾಟೊ ಪ್ಯೂರಿ ಮಾಡಿದ್ದು ನೀರಿದೆಯಲ್ಲ ಇದನ್ನು ಹಾಕ್ತಿದ್ದೇನೆ. ನೋಡಿ, ನಾನು ಇಷ್ಟು ದಪ್ಪ ಮಾಡಿದ್ದೇನೆ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಮೊಟ್ಟೆ ಹಾಕ್ತಿದ್ದೇನೆ. ನಾನಿಲ್ಲಿ 4 ಮೊಟ್ಟೆ ತೊಗೊಂಡಿದ್ದೇನೆ. ಇದಕ್ಕೆ ಚೆನ್ನಾಗಿ ಹಿಡಿಯುವಷ್ಟು ಬೇಯಿಸಿ. ನೋಡಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಎಗ್ ಮಸಾಲ ರೆಡಿ ಆಗುತ್ತೆ.